Hello everyone, welcome to Navras Math Tutorials. ಈಗ ಚಾಪ್ಟರ್ ನಂಬರ್ 7 ಸ್ಟಾರ್ಟ್ ಮಾಡೋಣ. ಟ್ರಯಾಂಗಲ್ಸ್ ಅಂತ 7th ಚಾಪ್ಟರ್. ಓಕೆ, ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡೋಕ್ ಮುಂಚೆ ಸ್ವಲ್ಪ ಇಂಟ್ರೊಡಕ್ಷನ್ ನೋಡೋಣ. ಓಕೆ, ಈ ಟ್ರಯಾಂಗಲ್ಸ್ ಅಂದ್ರೆ ಮುಂಚೆ ಎಲ್ಲ ನೀವು ಓದಿದ್ದೀರಾ, ಆದ್ರೂ ಸ್ವಲ್ಪ ರಿಕಾಲ್ ಮಾಡಿ ಆಮೇಲೆ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡೋಣ. ಓಕೆ, ಈಗ ನೋಡಿ, ಫಾರ್ ಎಕ್ಸಾಂಪಲ್ ಈ ತರ 2 ಟ್ರಯಾಂಗಲ್ಸ್ ಇದಾವೆ ಅಂತ ಇಟ್ಕೊಳ್ಳಿ. 2 ಟ್ರಯಾಂಗಲ್ಸ್ ನ ನಾವು ಕಾಂಗ್ರುಯೆಂಟ್ ಅಂತ ಕರಿತೀವಿ. ಕಾಂಗ್ರುಯೆನ್ಸ್ ಅಂತಂದ್ರೆ ಏನು ನೋಡಿ. ಕಾಂಗ್ರುಯೆನ್ಸ್ ಅಂದ್ರೆ ಏನು ಅಂತಂದ್ರೆ ಈ ಒಂದ್ ಟ್ರಯಾಂಗಲ್ ಎರಡು ಸೇಮ್ ಮೆಜರ್ ಇರ್ಬೇಕು. ಈ ಸೈಡ್ ಇಸ್ ಈಕ್ವಲ್ಸ್ ಟು ಈ ಸೈಡ್ ಇಸ್ ಈಕ್ವಲ್ಸ್ ಟು ಈ ಸೈಡ್, ಇನ್ನು ಈ ಸೈಡ್ ಇಸ್ ಈಕ್ವಲ್ಸ್ ಟು ಈ ಸೈಡ್. ಈ ರೀತಿ ಇದ್ದಾಗ ನಾವು ಅಂದ್ರೆ ಒಂದ್ರ ಮೇಲೆ ಒಂದು ಇಟ್ರೆ ಈ ಟ್ರಯಾಂಗಲ್ಸ್ ನ ಕರೆಕ್ಟ್ ಓವರ್ಲ್ಯಾಪ್ ಆಗ್ಬೇಕು ಅಂತ ಟ್ರಯಾಂಗಲ್ಸ್ ನ ನಾವೇನಂತ ಕರಿತೀವಿ, ಕಾಂಗ್ರುಯೆನ್ಸ್ ಅಂತ ಕರಿತೀವಿ. ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಅಂತ ಕರಿಬಹುದು. ಈಗ ಟೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಅಂತ ಹೇಳೋದಕ್ಕೆ ಕೆಲವೊಂದು ಕ್ರೈಟೀರಿಯಾಸ್ ಇದಾವೆ, ಅಂದ್ರೆ ಕೆಲವೊಂದು ರೂಲ್ಸ್ ಇದಾವೆ. ಸೊ ಏನೇನ್ ರೂಲ್ಸ್ ಅಂತ ನೋಡೋಣ. ನೋಡಿ, ಫಸ್ಟ್ ಎಸ್ ಎಸ್ ಎಸ್. ಓಕೆ, ಎಸ್ ರೂಲ್. ಎಸ್ ಅಂತ ಏನು ಅಂದ್ರೆ ಸೈಡ್ ಸೈಡ್ ಸೈಡ್, ಅಂದ್ರೆ 3 ಸೈಡ್ಸ್ ಈಕ್ವಲ್ ಇರೋದು. ನೋಡಿ ಇದೆ, ಈಗ ನೇಮ್ ಮಾಡಿದ್ದೀನಿ ಎ ಬಿ ಸಿ. ಓಕೆ, ಇದು ಪಿ ಕ್ಯೂ ಆರ್ ಅಂತ. ಓಕೆ, ಈ ರೀತಿ ಮೆಜರ್ ಸೇಮ್ ಇರ್ಬೇಕು. ಎ ಬಿ ಇಸ್ ಈಕ್ವಲ್ಸ್ ಟು ಪಿ ಕ್ಯೂ, ಬಿ ಸಿ ಇಸ್ ಈಕ್ವಲ್ಸ್ ಟು ಕ್ಯೂ ಆರ್ ಅಂಡ್ ಎ ಸಿ ಇಸ್ ಈಕ್ವಲ್ಸ್ ಟು ಪಿ ಆರ್. ಈ ರೀತಿ 3 ಸೈಡ್ಸ್ ಸೇಮ್ ಇದ್ದಾಗ ನಾವೇನ್ ಹೇಳ್ತೀವಿ, ಎಸ್ ರೂಲ್ ಕ್ರೈಟೇರಿಯಾ ಸ್ಯಾಟಿಸ್ಫೈ ಆಗಿದೆ ಅಂತ ಹೇಳ್ತೀವಿ. ಓಕೆ, ಹಂಗಿರುವಾಗ ನಾವು ನೋಡಿ, ಟ್ರಯಾಂಗಲ್ ಎ ಬಿ ಸಿ ಈಸ್ ಕಾಂಗ್ರುಯೆಂಟ್. ಇದು ಸಿಂಬಲ್, ಇದು ಕಾಂಗ್ರುಯೆಂಟ್ ಸಿಂಬಲ್ ಇದು. ಓಕೆ, ಈಗ ನೋಡಿ ಟ್ರಯಾಂಗಲ್. ಈಗ ಮುಂಚೆ ಹೆಂಗೆ ಬರಿತಾ ಇದ್ವಿ, ಟ್ರಯಾಂಗಲ್ ಅಂದ್ರೆ ಯಾವ್ದಾದ್ರು ಬರಿಬಹುದಲ್ವಾ. ಟ್ರಯಾಂಗಲ್ ಹೆಸರು ಎ ಬಿ ಸಿ ಆದ್ರೂ ಬರಿಬಹುದು, ಬಿ ಸಿ ಎ ಆದ್ರೂ ಬರಿಬಹುದು, ಬಿ ಎ ಸಿ ಆದ್ರೂ ಬರಿಬಹುದು, ಯಾವ ರೀತಿ ಆದ್ರೂ ಬರಿಬಹುದು. ಇದನ್ನು ಅಷ್ಟೇ, ಪಿ ಕ್ಯೂ ಆರ್ ಬರಿಬಹುದು, ಇಲ್ಲ ಕ್ಯೂ ಆರ್ ಪಿ ಬರಿಬಹುದು, ಪಿ ಆರ್ ಕ್ಯೂ ಅಂತ ಬರಿಬಹುದು, ಯಾವ ರೀತಿ ಆದ್ರೂ. ಆದ್ರೆ ಇಲ್ಲಿ ಹಾಗಲ್ಲ. ನೋಡಿ, ಈಗ ಈ ಸೈಡ್ ಎ ಬಿ ಇಸ್ ಈಕ್ವಲ್ಸ್ ಟು ಪಿ ಕ್ಯೂ ಇದೆ. ಸೊ ಹಿಂಗಿದ್ದಾಗ ಮಾತ್ರ ನಾವು ಟ್ರಯಾಂಗಲ್ ಎ ಬಿ ಫಸ್ಟ್ ಟ್ರಯಾಂಗಲ್ ಯಾವ ರೀತಿ ಆದ್ರೂ ಬರೀರಿ. ಫಸ್ಟ್ ನಾನು ಎ ಬಿ ಸಿ ಅಂತ ಬರ್ತಿದ್ದೀನಿ. ಹಿಂಗ್ ಬರ್ದಾಗ ಎ ಬಿ ಅಂತ ಬರ್ತಿದೀವಲ್ವಾ, ಈ ಎ ಬಿಗೆ ಇಲ್ಲಿ ಪಿ ಕ್ಯೂ ಈಕ್ವಲ್ ಇದ್ರೆ ಮಾತ್ರ ನಾವು ಪಿ ಕ್ಯೂ ಆರ್ ಬರಿಬೇಕು. ಅಂದ್ರೆ ಇಲ್ಲಿ ಎ ಬಿ ಇಲ್ಲಿ ಪಿ ಕ್ಯೂ ಈಕ್ವಲ್ ಇದ್ರೆ ಮಾತ್ರ ನಾವು ಪಿ ಕ್ಯೂ ಆರ್ ಅಂತ ಬರಿಬೇಕು. ಒಂದ್ ವೇಳೆ ಇಲ್ಲಿ ಪಿ ಕ್ಯೂ ಈಕ್ವಲ್ ಇದ್ದಿಲ್ಲ, ನೋಡಿ ಫಾರ್ ಎಕ್ಸಾಂಪಲ್ ಇದು 2 ಸೆಂಟಿಮೀಟರ್ ಇದೆ ಅಂತ ಇಟ್ಕೊಳ್ಳಿ, ಇದು 3 ಸೆಂಟಿಮೀಟರ್ ಇದೆ ಅಂತ ಇಟ್ಕೊಳ್ಳಿ, ಇದು 4 ಸೆಂಟಿಮೀಟರ್ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಇದನ್ನು ಇದು 2 ಸೆಂಟಿಮೀಟರ್, ಇದು 3 ಸೆಂಟಿಮೀಟರ್, ಇದು 4 ಸೆಂಟಿಮೀಟರ್. ಯೂನಿಟ್ಸ್ ಅಂತ ಇಟ್ಕೊಳ್ಳಿ, ಸೆಂಟಿಮೀಟರ್ ಆಗಿ. ಅವಾಗ ನಾವು ಟ್ರಯಾಂಗಲ್ ಎ ಬಿ ಸಿ ಇಸ್ ಈಕ್ವಲ್ಸ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್ ಅಂತ ಬರೆಯಕ್ ಬರಲ್ಲ. ಯಾಕೆ ಹೇಳಿ, ಇಲ್ಲಿ ನೋಡಿ ಎ ಬಿ ಇದ್ದಷ್ಟು ಇದೇನಾ ಪಿ ಕ್ಯೂ ಇಲ್ಲ. ಸೊ ಅಂತ ಟೈಮಲ್ಲಿ ನಾವು ಪಿ ಕ್ಯೂ ಆರ್ ಬರೆಯಕ್ ಬರಲ್ಲ. ನಾವು ಅವಾಗ ಏನಂತ ಬರಿಬೇಕು ಮೇಡಮ್ ಅಂತಂದ್ರೆ, ನೋಡಿ ಎ ಬಿ ಎಷ್ಟಿದೆ, 2 ಇದೆ ಯೂನಿಟ್ಸ್. ಸೊ ಈ ಟ್ರಯಾಂಗಲ್ ಅಲ್ಲಿ 2 ಯೂನಿಟ್ಸ್ ಎಲ್ಲಿದೆ, ಕ್ಯೂ ಆರ್ ಇದೆ. ಸೊ ಕ್ಯೂ ಆರ್ ಇಂದ ಸ್ಟಾರ್ಟ್ ಮಾಡ್ಬೇಕು ನಾವು. ಓಕೆ, ಕ್ಯೂ ಆರ್ ಪಿ ಈ ರೀತಿ ಬರಿಬೇಕು. ಓಕೆ, ಅವಾಗ ಎ ಬಿ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, ಎ ಬಿ ಇಸ್ ಈಕ್ವಲ್ಸ್ ಟು ಕ್ಯೂ ಆರ್ ಆಗುತ್ತೆ ಅಲ್ವಾ. ಬಿ ಸಿ ಇಸ್ ಈಕ್ವಲ್ಸ್ ಟು ಪಿ ಆರ್ ಆಗುತ್ತೆ. ಅದೇ ರೀತಿ ಎ ಸಿ ಇಸ್ ಈಕ್ವಲ್ಸ್ ಟು ಪಿ ಕ್ಯೂ ಆಗುತ್ತೆ ಅಲ್ವಾ, ಸೈಡ್ಸ್. ಸೊ ಅಂತ ಟೈಮಲ್ಲಿ ನಾವು ಹೆಂಗ್ ಬೇಕಾದ್ರೆ ಹಂಗ್ ಬರೆಯಂಗಿಲ್ಲ. ಮುಂಚೆ ಎಲ್ಲ ಬರಿತಿದ್ವಲ್ಲ ಆ ತರ ಬರೆಯಂಗಿಲ್ಲ. ಕಾಂಗ್ರುಯೆಂಟ್ ಅಂತ ಹೇಳ್ಬೇಕಾದ್ರೆ ಎಲ್ಲ ಸೈಡ್ಸ್ ಕರೆಕ್ಟ್ ಮೆಜರ್ ಇದ್ರೆ ಮಾತ್ರ ನಾವು ಅದೇ ಪ್ರಕಾರ ಬರಿಬೇಕು. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ. ಇದು ಎಸ್ ರೂಲ್. ಈಗ ಈ 3 ಸೈಡ್ಸ್ ಈಕ್ವಲ್ ಆದ್ರೆ
ಸೇಮ್ ಅದೇ ರೀತಿ ಆಂಗಲ್ಸ್ ಕೂಡ ಈಕ್ವಲ್ ಆಗ್ತವೆ. ಓಕೆ, ಈಗ ನೆಕ್ಸ್ಟ್ ಒನ್ ನೋಡೋಣ. ನೆಕ್ಸ್ಟ್ ಒನ್ ಏನ್ ಹೇಳ್ತೀವಿ, ಎಸ್ ಎ ಎಸ್ ರೂಲ್. ಹಂಗಂದ್ರೆ ಏನ್ರಿ ಮೇಡಮ್ ಅಂತಂದ್ರೆ, ನೋಡಿ ಸಪೋಸ್ ಈ ರೀತಿ ನಾನು ಫ್ರೀ ಹ್ಯಾಂಡ್ ಆಗಿ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ 2 ಟ್ರಯಾಂಗಲ್ಸ್ ಇತ್ತು. ಇಲ್ಲಿನೂ ಎ ಬಿ ಸಿ ಅಂತ ನೇಮ್ ಮಾಡಿದೀನಿ, ಪಿ ಕ್ಯೂ ಆರ್. ಓಕೆ, ಎಸ್ ಎಸ್ ಅಂದ್ರೆ ಸೈಡ್ ಆಂಗಲ್ ಸೈಡ್, ಸೈಡ್ ಆಂಗಲ್ ಸೈಡ್ ಅಂತ. ಅಂದ್ರೆ ಎಸ್ ಎ ಎಸ್ ಎಸ್ ಎ ಅಂತ ಕೂಡ ಬರಿಬೋದಲ್ಲ ಮೇಡಮ್, 2 ಸೈಡ್ಸ್ ಇದಾವೆ ಅಂತಂದ್ರೆ. ಯಾಕೆ ಬರಿತಾ ಇಲ್ಲ ನಾವು ಅಂತಂದ್ರೆ ಅದಕ್ಕೆ ಹೇಳ್ತೀನಿ ರೀಸನ್. ಅಂದ್ರೆ ನೋಡಿ, ಇಲ್ಲಿ 2 ಸೈಡ್ಸ್ ಈಕ್ವಲ್ ಇರಬೇಕು. ಈ 2 ಟ್ರಯಾಂಗಲ್ಸ್ ಅಲ್ಲಿ 2 ಸೈಡ್ಸ್ ಈಕ್ವಲ್ ಇರಬೇಕು. ಸಪೋಸ್ ಎ ಬಿ ಇಸ್ ಈಕ್ವಲ್ಸ್ ಟು ಪಿ ಕ್ಯೂ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಇನ್ನೊಂದು ಬಿ ಸಿ ಇಸ್ ಈಕ್ವಲ್ಸ್ ಟು ಕ್ಯೂ ಆರ್ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಇದಾದ್ರೆ ಇರ್ಬೋದು, ಇದಾದ್ರೆ ಇರ್ಬೋದು, ಯಾವ್ದೇ ಸೈಡ್ 2 ಸೈಡ್ಸ್ ಈಕ್ವಲ್ ಇದಾವೆ ಈ ರೂಲ್ಸ್ ಅಲ್ಲಿ. ಸೊ ಆಂಗಲ್ ಇಲ್ಲಿ ಈಕ್ವಲ್ ಇರುತ್ತೆ ಇಲ್ಲಿ ಅಂತಂದ್ರೆ, ನೋಡಿ ಈ 2 ಸೈಡ್ಸ್ ಏನಿದಾವಲ್ಲ, ಇವೆರಡರ ಮಧ್ಯೆ ಇರೋ ಆಂಗಲ್ ಇನ್ಕ್ಲೂಡಿಂಗ್ ಆಂಗಲ್ ಅಂತ ಕರಿತೀವಿ. ಸೊ ಅದಕ್ಕೆ ನಾವು ಎಸ್ ಎ ಎಸ್ ಅಂತ ಇದಕ್ಕೆ ಕರಿತೀವಿ. ಯಾಕೆ, ಸೈಡ್ ಆಂಗಲ್ ಸೈಡ್, 2 ಸೈಡ್ಸ್ಗೆ ಇನ್ಕ್ಲೂಡೆಡ್ ಆಂಗಲ್. ಇಲ್ಲಿ ಕೂಡ ಹಂಗೆ ಆಗಿರುತ್ತೆ. ಈ ಆಂಗಲ್, ಈ ಆಂಗಲ್ ಈಕ್ವಲ್ ಇರ್ಬೋದು, ಈ ಆಂಗಲ್ ಯಾಕೆ ನೋಡಿ, ಈ ಆಂಗಲ್ ಈಕ್ವಲ್ ಇದ್ರೆ ಈ ಸೈಡ್ ಈಕ್ವಲ್ ಇದೆನಾ, ಇಲ್ಲ. ಸೊ ಯಾವ 2 ಸೈಡ್ ಈಕ್ವಲ್ ಇದೆ ಅಲ್ವಾ, ಆ 2 ಸೈಡ್ಗೆ ಇನ್ಕ್ಲೂಡ್ ಯಾವ್ದು ಜಾಯಿನ್ ಆಗತ್ತೆ ನೋಡಿ. ಇಲ್ಲಿ ಈ ಸೈಡ್ ಜಾಯಿನ್ ಆಗೋ ಆಂಗಲ್ ಇದು, ಇಲ್ಲಿ ಈ ಸೈಡ್ ಜಾಯಿನ್ ಆಗೋ ಆಂಗಲ್ ಇದು. ಸೊ ಈ ರೀತಿ ಇದ್ದಾಗ ನಾವು ಇನ್ಕ್ಲೂಡಿಂಗ್ ಆಂಗಲ್ ಅಂತ ಕರಿತೀವಿ. ಇದನ್ನ ಎಸ್ ಎ ಎಸ್ ರೂಲ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿನೂ ಅಷ್ಟೇ, ಇಲ್ಲಿ ಎಷ್ಟು ಮೆಜರ್ ಇರುತ್ತೋ ಇಲ್ಲಿನೂ ಅಷ್ಟೇ ಮೆಜರ್ ಇರುತ್ತೆ. 2 ಸೈಡ್ಸ್ ಈಕ್ವಲ್ ಇರುತ್ತೆ. ಈ ಆಂಗಲ್ ಏನಿರುತ್ತಲ್ಲ, ಇಲ್ಲಿ 60 ಇದ್ರೆ ಇಲ್ಲಿನೂ 60 ಇರುತ್ತೆ. ಓಕೆ, ಇಂಥದನ್ನ ನಾವು ಎಸ್ ಎ ಎಸ್ ರೂಲ್ ಅಂತ ಕರಿತೀವಿ. ಸೈಡ್ ಆಂಗಲ್ ಸೈಡ್ ಇನ್ಕ್ಲೂಡಿಂಗ್ ಆಂಗಲ್ ಅಂತ ಕರಿತೀವಿ. ಈ ಆಂಗಲ್ನ ಇನ್ಕ್ಲೂಡಿಂಗ್ ಆಂಗಲ್ ಅಂದ್ರೆ 2 ಸೈಡ್ಗೆ ಜಾಯಿನ್ ಆಗಿರೋ ಆಂಗಲ್. ಈ ಆಂಗಲ್ ಆಗಲ್ಲ, ಈ ಆಂಗಲ್ ಆಗಲ್ಲ. ಓಕೆ, ಯಾಕಂದ್ರೆ ಇವೆರಡಕ್ಕೆ ಜಾಯಿನ್ ಇಲ್ಲಲ್ವಾ, ಸೈಡ್ ಈಕ್ವಲ್ ಸೈಡ್ಸ್. ನಮ್ಗೆ ಈಕ್ವಲ್ ಸೈಡ್ಸ್ ಜಾಯಿನ್ ಆಗಿರೋ ಆಂಗಲ್ ನ ನಾವು ಕರಿತೀವಿ ಕಾಂಗ್ರುಯೆಂಟ್ ಅಂತ. ಓಕೆ, ಇಲ್ಲಿ ನಾವು ಏನ್ ಹೇಳ್ಬೋದು, ಟ್ರಯಾಂಗಲ್ ಎ ಬಿ ಸಿ ಈಸ್ ಕಾಂಗ್ರುಯೆಂಟ್ ಟು, ಇಲ್ಲಿ ಕೂಡ ನೋಡಿ ಎ ಬಿ ಇಸ್ ಈಕ್ವಲ್ಸ್ ಟು ಪಿ ಕ್ಯೂ ಇದೆ ಅಲ್ವಾ. ಸೊ ಅವಾಗ ನಾವು ಟ್ರಯಾಂಗಲ್ ಪಿ ಕ್ಯೂ ಆರ್ ಅಂತ ಹೇಳ್ಬೋದು. ಇಲ್ಲ ನಮ್ಗೆ ಇಲ್ಲಿ 2 ಇತ್ತು ಅಂತಂದ್ರೆ ಅವಾಗ ನಾವು ಕ್ಯೂ ಆರ್ ಪಿ ಹೇಳ್ಬೇಕಾಗತ್ತೆ. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ, ಥರ್ಡ್ ಒನ್. ಈಗ ಇದು ಯಾವ್ದು ರೂಲ್ ಅಂದ್ರೆ ಎ ಎಸ್ ಎ ರೂಲ್. ಇದು ಏನ್ ಮೇಡಮ್ ಅಂತಂದ್ರೆ, ನೋಡಿ ಆಂಗಲ್ ಸೈಡ್ ಆಂಗಲ್ ಅಲ್ವಾ. ಇಲ್ಲಿನೂ ನೋಡಿ ಸೈಡ್ ಮಿಡ್ಲ್ ಅಲ್ಲಿ ತಗೊಂಡಿದೀವಿ. ಯಾಕೆ ಮೇಡಮ್, ಎ ಎಸ್ ಅಂತ ಕೂಡ ಬರಿಬೋದಲ್ಲ ಅಂದ್ರೆ ಬರೆಯಲ್ಲ. ಯಾಕೆ, ಇಲ್ಲಿನೂ ಅದೇ ರೀತಿ ಈಗ ಮುಂಚೆ ಹೆಂಗೆ ಹೇಳಿದ್ವೋ, 2 ಸೈಡ್ ಮಧ್ಯೆ ಆಂಗಲ್ ಇರುತ್ತೆ, ಇನ್ಕ್ಲೂಡಿಂಗ್ ಆಂಗಲ್ ಇತ್ತಲ್ವಾ. 2 ಸೈಡ್ಗೆ ಯಾವ್ದು ಇನ್ಕ್ಲೂಡಿಂಗ್ ಆಂಗಲ್ ಇತ್ತು, ಸೇಮ್ ಇದೇ ಇಲ್ಲಿನೂ ಅದೇ ರೀತಿ. ಇಲ್ಲಿ 2 ಆಂಗಲ್ಸ್ ಈಕ್ವಲ್ ಇರ್ತವೆ, 1 ಸೈಡ್ ಈಕ್ವಲ್ ಇರುತ್ತೆ. ನೋಡಿ ಫಾರ್ ಎಕ್ಸಾಂಪಲ್, ಇಲ್ಲಿ 50 ಡಿಗ್ರಿ ಇದೆ ಅಂತ ಇಟ್ಕೊಳ್ಳಿ, ಇಲ್ಲಿನೂ 50 ಡಿಗ್ರಿ ಇದೆ, ಇಲ್ಲಿ 60 ಡಿಗ್ರಿ ಇದೆ, ಇಲ್ಲಿನೂ 60 ಡಿಗ್ರಿ ಇದೆ. ಓಕೆ, ಈಗ 2 ಆಂಗಲ್ಸ್ ಎಲ್ಲಿ ಕಾಂಗ್ರುಯೆಂಟ್ ಇದಾವೋ ಅಂದ್ರೆ ಇನ್ಕ್ಲೂಡಿಂಗ್ ಸೈಡ್, ಈ ಸೈಡ್ ಈಕ್ವಲ್ ಇರುತ್ತೆ. ಸೊ ಇಂಥ ಟ್ರಯಾಂಗಲ್ಸ್ ನ ನಾವು ಇಲ್ಲಿ ಎಲ್ಲಿ ರೂಲ್ ಮ್ಯಾಚ್ ಆಗುತ್ತೋ ನಾವು ಅದನ್ನ ಎ ಎಸ್ ಎ ರೂಲ್ ಅಂತ ಕರಿತೀವಿ. ಅಂದ್ರೆ ಆಂಗಲ್ ಸೈಡ್ ಆಂಗಲ್ ಇನ್ಕ್ಲೂಡಿಂಗ್ ಸೈಡ್ ಅಂತ ಕರಿತೀವಿ, ಇನ್ಕ್ಲೂಡಿಂಗ್ ಸೈಡ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ. ಇಲ್ಲಿ ಮತ್ತೆ ಈ ಸೈಡ್ ಈಕ್ವಲ್ ಇದೆ ಅಂದ್ರೆ ಅದು ಎ ಎಸ್ ಎ ರೂಲ್ ಅಲ್ಲಿ ಬರಲ್ಲ, ಈ ಸೈಡ್ ಈಕ್ವಲ್ ಬರಲ್ಲ. 2 ಆಂಗಲ್ ಮಧ್ಯೆ ಬರುವಂತ ಸೈಡ್ ಈಕ್ವಲ್ ಇದ್ರೆ ಮಾತ್ರ ನಾವು ಎ ಎಸ್ ಎ ರೂಲ್ ಅಂತ ಕರಿತೀವಿ. ಓಕೆ, ಈಗ ಫೋರ್ತ್ ಒನ್ ನೋಡಿ. ಫೋರ್ತ್ ಒನ್ ಎ ಎ ಎಸ್. ಇದೇನ್ ಮೇಡಮ್ ಹಂಗಂದ್ರೆ ಅಂದ್ರೆ ಇಲ್ಲಿನೂ ಅಷ್ಟೇ, ಇಲ್ಲಿ 2 ಆಂಗಲ್ಸ್
ಒನ್ ಸೈಡ್. ಇಲ್ಲಿನೂ ಟೂ ಆಂಗಲ್ಸ್ ಇತ್ತಲ್ಲ ಮೇಡಮ್, ಇಲ್ಲಿನೂ ಟೂ ಆಂಗಲ್ಸ್ ಒನ್ ಸೈಡ್ ಇದೆ ಅಂತಂದ್ರೆ ನೋಡಿ, ಇಲ್ಲಿ ಸಪೋಸ್ 50 ಡಿಗ್ರಿ ಇತ್ತು ಅಂತ ಇಟ್ಕೊಳ್ಳಿ. ಈ ಟ್ರಯಾಂಗಲ್ಗೆ ಇಲ್ಲಿ 50 ಡಿಗ್ರಿ ಇತ್ತು ಅಂತ ಇಟ್ಕೊಳ್ಳಿ. ಓಕೆ, ಇಲ್ಲಿ 70 ಡಿಗ್ರಿ ಇದೆ ಅಂತ ಇಟ್ಕೊಳ್ಳೋಣ. ಇಲ್ಲಿನೂ 70 ಡಿಗ್ರಿ. ಓಕೆ, ಇಲ್ಲಿ ಟೂ ಆಂಗಲ್ಸ್ ಆಯ್ತು ಕಾಂಗ್ರುಯೆಂಟ್. ಒನ್ ಸೈಡ್ ಇಲ್ಲಿ ಹೆಂಗ್ ಹೇಳಿದ್ವಿ, ಇನ್ಕ್ಲೂಡಿಂಗ್ ಸೈಡ್ ಇರ್ಬೇಕು ಅಂತ ಹೇಳಿದ್ವಿ, ಅವಾಗ ನಮ್ಗೆ ASA ರೂಲ್ ಅಪ್ಲೈ ಆಗುತ್ತೆ. ಆದ್ರೆ ಇಲ್ಲಿ ಇನ್ಕ್ಲೂಡಿಂಗ್ ಸೈಡ್ ಇರ್ಬೇಕು ಅಂತ ಏನು ಇಲ್ಲ, ಯಾವ್ದಾದ್ರು ಬೇರೆ ಸೈಡ್ ಇರ್ಬೋದು. ಇವಾಗ ನೋಡಿ, ಇವೆರಡಕ್ಕೆ ಇನ್ಕ್ಲೂಡಿಂಗ್ ಸೈಡ್ ಇದಾಯ್ತು ಅಲ್ವಾ. ಈ ಸೈಡ್ ಕಾಂಗ್ರುಯೆಂಟ್ ಇದ್ರೆ, ಸೇಮ್ ಮೆಷರ್ ಇದ್ರೆ ನಾವೇನ್ ಹೇಳ್ತೀವಿ, ASA ರೂಲ್ ಅಂತೀವಿ. ಆದ್ರೆ ಇದ್ರಲ್ಲಿ ಈ ಸೈಡ್ ಆದ್ರೂ ಇರ್ಬೋದು, ಓಕೆ, ಇಲ್ಲಾಂದ್ರೆ ಈ ಸೈಡ್ ಆದ್ರೂ ಇರ್ಬೋದು, ಯಾವ್ದಾದ್ರೂ ಒಂದ್ ಸೈಡ್ ಇರುತ್ತೆ. ಟೂ ಆಂಗಲ್ಸ್ ಎನಿ ಕರೆಸ್ಪಾಂಡಿಂಗ್ ಸೈಡ್ ಇರ್ಬೋದು. ಓಕೆ, ಅಂತದನ್ನ ನಾವು AAS ಅಂತ, AAS ರೂಲ್ ಅಂತ ಕರಿತೀವಿ. ಓಕೆ, ಇಲ್ಲಿನೂ ನಾವು ಟ್ರಯಾಂಗಲ್ ABC ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ PQR ಅಂತ ಹೇಳ್ತೀವಿ. ಇಲ್ಲಿನೂ ಅಷ್ಟೇ, ಇಲ್ಲಿ ಬರ್ದಿಲ್ಲ ನಾನು, ಟ್ರಯಾಂಗಲ್ ABC ಇಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ PQR. ಓಕೆ, ಇದು ಬರಿಬೇಕಂದ್ರೆ ನಾವು ಹೇಳ್ದಂಗೆ ಕರೆಕ್ಟ್ ಕಾಂಗ್ರುಯೆಂಟ್ ಇರಬೇಕು. ಇಲ್ಲಿ ಟೂ ಆಂಗಲ್ಸ್ ಒನ್ ಸೈಡ್, ಯಾವ್ದಾದ್ರು ಕರೆಸ್ಪಾಂಡಿಂಗ್ ಸೈಡ್ ಆಗಿರ್ಬೋದು, ಇಲ್ಲಿ ಇನ್ಕ್ಲೂಡಿಂಗ್ ಸೈಡೇ ಆಗಿರ್ಬೇಕು. ಓಕೆ, ಈಗ ನೆಕ್ಸ್ಟ್ ಒನ್ ನೋಡೋಣ. ನೋಡಿ, ಈಗ ಫಿಫ್ತ್ ಒನ್ ಬಂದು ಇನ್ನೊಂದು ಯಾವ ರೂಲ್, RHS ಅಂತ ಕರಿತೀವಿ. RHS ಅಂದ್ರೆ ಏನು ನೋಡಿ, ರೈಟ್ ಆಂಗಲ್, R ಅಂದ್ರೆ ಹೈಪೋಟಿನಸ್, ಇನ್ನೊಂದು ಸೈಡ್. ಇಲ್ಲಿ 3 ಕಾಂಗ್ರುಯೆಂಟ್ ಇರ್ಬೇಕಾಗುತ್ತೆ ಈ ಟೂ ಟ್ರಯಾಂಗಲ್ಸ್ ಅಲ್ಲಿ. ಅಂದ್ರೆ ರೈಟ್ ಆಂಗಲ್ ಅಂದ್ರೆ ಇಲ್ಲಿದೆ ಅಲ್ವಾ, ಆಂಗಲ್ B ಇಸ್ ಈಕ್ವಲ್ಸ್ ಟು ಆಂಗಲ್ Q ಇದೆ, ಎರಡು ರೈಟ್ ಆಂಗಲ್ ಆಯ್ತು. ಈಗ ಒಂದು ಹೈಪೋಟಿನ್ಯೂಸ್, ಇಲ್ಲಿ ಹೈಪೋಟಿನ್ಯೂಸ್ ಯಾವುದು, AC ಇದೆ. AC ಇಸ್ ಈಕ್ವಲ್ಸ್ ಇಲ್ಲಿ ಏನಿದೆ, ಹೈಪೋಟಿನ್ಯೂಸ್ PR ಬರುತ್ತೆ ಅಲ್ವಾ. ಎರಡನ್ನು ಕಾಂಗ್ರುಯೆಂಟ್ ಇರ್ಬೇಕು. ಇನ್ನೊಂದು ಸೈಡ್ ಅಂದಾಗ ಐದರ್ BC ಈಕ್ವಲ್ ಟು RQ ಆದ್ರೂ ಇರ್ಬೇಕು, ಇಲ್ಲ ಅಂದ್ರೆ AB ಇಸ್ ಈಕ್ವಲ್ಸ್ ಟು PQ ಆದ್ರೂ ಇರ್ಬೇಕು. ಯಾವ್ದಾದ್ರು ಒಂದ್ ಸೈಡ್ ಇರ್ಬೇಕು. ಓಕೆ, ನೋಡಿ, AB ಇಸ್ ಈಕ್ವಲ್ಸ್ ಟು PQ ಆದ್ರೂ ಇರ್ಬೇಕು, ಆರ್ ಯಾವ್ದಾದ್ರು ಇರ್ಬೋದು, BC ಇಸ್ ಈಕ್ವಲ್ಸ್ ಟು RQ ಆದ್ರೂ ಇರ್ಬೋದು, ಯಾವ್ದಾದ್ರು ಒಂದ್ ಸೈಡ್. ಓಕೆ, ಈಕ್ವಲ್ ಇದ್ರೆ ನಾವು ಅವಾಗ ಏನ್ ಹೇಳ್ತೀವಿ, ಟ್ರಯಾಂಗಲ್ ABC is congruent to triangle PQR ಅಲ್ವಾ. ಈಗ ಆಂಗಲ್ B is equals to ಆಂಗಲ್ Q is ರೈಟ್ ಆಂಗಲ್ ಇದೆ. ಇನ್ನು ಟೂ ಆಂಗಲ್ಸ್ ಕೂಡ ಈಕ್ವಲೇ ಇರ್ತವೆ. ನೋಡಿ, ಈಗ ನಾವು ಮುಂಚೆ ಎಲ್ಲ ಓದಿದೀವಲ್ವಾ, ಟ್ರಯಾಂಗಲ್ಸ್ ಅಲ್ಲಿ ಎಷ್ಟು ಟೈಪ್ಸ್ ಇದಾವೆ ಅಂತ. ಅಕ್ಯೂಟ್ ಆಂಗಲ್ಡ್ ಟ್ರಯಾಂಗಲ್ ಅಂತ ಕರಿತಾ ಇದ್ವಿ, ರೈಟ್ ಆಂಗಲ್ಡ್ ಟ್ರಯಾಂಗಲ್ ಅಂತ ಕರಿತಾ ಇದ್ವಿ, ಅಬ್ಟ್ಯೂಸ್ ಆಂಗಲ್ಡ್ ಟ್ರಯಾಂಗಲ್ ಅಂತ ಕರಿತಾ ಇದ್ವಿ. ಅಂದ್ರೆ ಲೆಸ್ ದೆನ್ 90 ಡಿಗ್ರಿ ಇದ್ರೆ ನಾವು ಅಕ್ಯೂಟ್ ಆಂಗಲ್ ಅಂತ ಕರಿತಾ ಇದ್ವಿ. ಕರೆಕ್ಟ್ 90 ಡಿಗ್ರಿ ಇದ್ರೆ ರೈಟ್ ಆಂಗಲ್ಡ್ ಟ್ರಯಾಂಗಲ್ ಅಂತ ಕರಿತಾ ಇದ್ವಿ. ಮೋರ್ ದ್ಯಾನ್ 90 ಡಿಗ್ರಿ ಇದ್ದು ಲೆಸ್ ದ್ಯಾನ್ 180 ಡಿಗ್ರಿ ಇದ್ರೆ ನಾವೇನಂತ ಕರಿತೀವಿ, ಅಬ್ಟ್ಯೂಸ್ ಆಂಗಲ್ಡ್ ಟ್ರಯಾಂಗಲ್ ಅಂತ ಕರಿತಾ ಇದ್ವಿ. ಇದು ಯಾವ ಮೆಜರ್ ನೋಡಿ ಕರಿತಿದೆ, ಬೇಸ್ಡ್ ಆನ್ angles, based on measure of angles ಅಲ್ವಾ. ಆಂಗಲ್ಸ್ ಮೆಜರ್ ನೋಡಿ ನಾವು ಈ ಟ್ರಯಾಂಗಲ್ ಹೆಸರು ಕರಿತಾ ಇದ್ವಿ. ಲೆಸ್ ದನ್ 90 ಡಿಗ್ರಿ ಅಕ್ಯೂಟ್ ಆಂಗಲ್ ಅಂತ, ಇದೆಲ್ಲ ಮೆಜರ್ ಅಲ್ವಾ. ರೈಟ್ ಆಂಗಲ್ ಕರೆಕ್ಟ್ 90 ಡಿಗ್ರಿ ಇದೆ, ನಾವು ರೈಟ್ ಆಂಗಲ್ ಟ್ರಯಾಂಗಲ್. ಅದೇ ರೀತಿ ಇದು ಮೋರ್ ದನ್ 90 ಲೆಸ್ ದನ್ 180 ಡಿಗ್ರಿ ಇದ್ರೆ ಅಬ್ಟ್ಯೂಸ್ ಆಂಗಲ್ ಟ್ರಯಾಂಗಲ್ ಅಂತ ಕರಿತೇವೆ. ಈಗ ನಾವು ಬೇಸ್ಡ್ ಆನ್ ಸೈಡ್ಸ್, ಮೆಜರ್ ಆಫ್ ಸೈಡ್ಸ್ ಮೇಲೆ ಡಿವೈಡ್ ಮಾಡಿದ್ದೀವಿ. ಅವು ಏನಂತ ಕರಿತೀವಿ, ಇದನ್ನು ಮುಂಚೆ ಓದಿದ್ದೀರಿ, ಆದ್ರೂ ನಮ್ಗೆ ಗೊತ್ತಿರ್ಬೇಕಲ್ವಾ, ಒಂದ್ಸರಿ ರಿಕಾಲ್ ಮಾಡೋಣ. ನೋಡಿ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಕರಿತೀವಿ. ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ಅದರಲ್ಲಿ ಏನಿರುತ್ತೆ, ಆಲ್ ಆಂಗಲ್ಸ್
60 ಡಿಗ್ರಿ ಇರ್ತವೆ. ಇನ್ನು ಆಲ್ ಸೈಡ್ಸ್ ಆರ್ ಈಕ್ವಲ್ ಅಲ್ವಾ? ಆಲ್ ಸೈಡ್ಸ್ ಆರ್ ಈಕ್ವಲ್. ಸೊ ಅಂತ ಟ್ರಯಾಂಗಲ್ಸ್ ನಾವೇನಂತ ಕರಿತೀವಿ? ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಕರಿತಾ ಇದ್ವಿ. ಅದೇ ಇನ್ನೊಂದು ಐಸೋಸ್ಲೆಸ್ ಟ್ರಯಾಂಗಲ್. ನೋಡಿ, ಇಲ್ಲಿ ನಾನು ಆಂಗಲ್ ಅಂತ ಬರ್ತಿದ್ದೀನಿ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಬರಿಬೇಕಾಗಿತ್ತು. ಐಸೋಸ್ಲೆಸ್ ಟ್ರಯಾಂಗಲ್ ಅಂದ್ರೆ ಏನು ಅಂದ್ರೆ, ನೋಡಿ, ಇಲ್ಲಿ ಟೂ ಸೈಡ್ಸ್ ಈಕ್ವಲ್ ಇರ್ತವೆ. ಟೂ ಸೈಡ್ಸ್ ಈಕ್ವಲ್ ಇದ್ದು ಟೂ ಆಂಗಲ್ಸ್ ಕೂಡ ಈಕ್ವಲ್ ಇರ್ತವೆ ಅಂತ. ಇಂಥ ಟ್ರಯಾಂಗಲ್ ನಾವೇನಂತ ಕರಿತೀವಿ? ಐಸೋಸ್ಲೆಸ್ ಟ್ರಯಾಂಗಲ್ ಅಂತ ಕರಿತೀವಿ. ಯಾವ ಆಂಗಲ್ಸ್, ಯಾವ ಸೈಡ್ಸ್ ಈಕ್ವಲ್ ಇರ್ತಾವ ಮೇಡಮ್ ಅಂತಂದ್ರೆ, ನೋಡಿ, ನೀವು ಹಿಂಗಾದ್ರೂ ನೋಡಿ ಇಟ್ಕೊಳ್ಳಿ. ಎರಡು ಆಂಗಲ್ಸ್ ಈಕ್ವಲ್ ಇರ್ತಾವಲ್ವಾ? ಈ ಆಂಗಲ್ಗೆ ಅಪೋಸಿಟ್ ಸೈಡ್ ಯಾವುದು? ಇದು ಈಕ್ವಲ್ ಇರುತ್ತೆ. ಈ ಆಂಗಲ್ಗೆ ಅಪೋಸಿಟ್ ಸೈಡ್ ಯಾವುದು? ಇದು. ಸೊ ಇವೆರಡು ಈಕ್ವಲ್ ಇರ್ತವೆ. ಆಂಗಲ್ಸ್ ಹಿಂಗಾದ್ರೂ ನೋಡ್ಕೋಬಹುದು. ಇಲ್ಲ ಅಂದ್ರೆ ಈ ಸೈಡ್ಗೆ ಅಪೋಸಿಟ್ ಯಾವುದು ಆಂಗಲ್ ಇರೋದು? ಇದು. ಈ ಸೈಡ್ಗೆ ಅಪೋಸಿಟ್ ಇರೋದು ಈ ಆಂಗಲ್. ಅಂದ್ರೆ ಎರಡು ಈಕ್ವಲ್ ಇರ್ತವೆ. ಅಂದ್ರೆ ನಾವೇನಂತ ಹೇಳ್ಬೋದು? ಆಂಗಲ್ಸ್ ಅಪೋಸಿಟ್ ಟು ಸೈಡ್ಸ್ ಅಲ್ವಾ ಆರ್ ಈಕ್ವಲ್. ನೋಡಿ, ಈ ಆಂಗಲ್ ಇದಕ್ಕೆ ಅಪೋಸಿಟ್ ಇದೆ, ಈ ಆಂಗಲ್ ಇದಕ್ಕೆ ಅಪೋಸಿಟ್ ಇದೆ. ಸೊ ಅಂತ ಸೈಡ್ಸ್, ಟೂ ಸೈಡ್ಸ್ ಈಕ್ವಲ್ ಇರ್ತವೆ. ಇಲ್ಲಿ ಟೂ ಸೈಡ್ಸ್ opposite to two angles are equal. Then ಇಂಥ ಟ್ರಯಾಂಗಲ್ಸ್ ನಾವೇನು ಕರಿತೀವಿ? ಐಸೋಸ್ಲೆಸ್ ಟ್ರಯಾಂಗಲ್ ಅಂತ ಕರಿತೀವಿ. ಇನ್ನೊಂದು ಯಾವ ನೋಡಿ, ಇದು ಥರ್ಡ್ ಒನ್. ಇದು ಈ ಟ್ರಯಾಂಗಲ್ ಅಲ್ಲಿ 3 ಡಿಫ್ರೆಂಟ್ ಮೆಷರ್ಸ್ ಇರ್ತವೆ. ಯಾವ ಸೈಡು ಈಕ್ವಲ್ ಇರಲ್ಲ, ಯಾವ ಆಂಗಲ್ಸ್ ಈಕ್ವಲ್ ಇರಲ್ಲ. ಸೊ ಇಂಥ ಟ್ರಯಾಂಗಲ್ಸ್ ನಾವೇನಂತ ಕರಿತೀವಿ? ಸ್ಕೇಲಿನ್ ಅಂತ ಕರಿತೀವಿ. ಸ್ಕೇಲಿನ್ ಅಂದ್ರೆ ಅಲ್ಲಿ ಯಾವ ಸೈಡ್ಸ್ ಈಕ್ವಲ್ ಇರಲ್ಲ, ಯಾವ ಆಂಗಲ್ಸ್ ಈಕ್ವಲ್ ಇರಲ್ಲ. ಸೊ ಡಿಫ್ರೆಂಟ್ ಮೆಷರ್ಸ್ ಇದ್ರೆ ಇಂಥ ಟ್ರಯಾಂಗಲ್ಸ್ ಸ್ಕೇಲಿನ್ ಅಂತ ಕರಿತೀವಿ. ಇನ್ನೊಂದು ಪ್ರಾಪರ್ಟೀಸ್ ಕೂಡ ನೋಡ್ಕೋಬೇಕು. ಏನದು ಅಂತಂದ್ರೆ, ಪ್ರಾಪರ್ಟೀಸ್ ಎಲ್ಲ ಗೊತ್ತಿದ್ರೆ ನಮ್ಗೆ ಎಕ್ಸರ್ಸೈಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈ ಟ್ರಯಾಂಗಲ್ ಅಲ್ಲಿ ಸ್ಮಾಲೆಸ್ಟ್ ಆಂಗಲ್ ಯಾವುದು? ನೋಡಿ, ಇದಲ್ವಾ ಸ್ಮಾಲೆಸ್ಟ್ ಆಂಗಲ್, ಇದಾಗುತ್ತೆ. ಸೊ ಸ್ಮಾಲೆಸ್ಟ್ ಆಂಗಲ್ ಅಪೋಸಿಟ್ ಸೈಡ್ ಯಾವುದು? ಇದು. ಸೊ ಯಾವಾಗ್ಲೂ ಸ್ಮಾಲೆಸ್ಟ್ ಆಂಗಲ್ಗೆ ಅಪೋಸಿಟ್ ಸೈಡ್ ಸ್ಮಾಲೆಸ್ಟ್ ಸೈಡ್ ಇರುತ್ತೆ. ಓಕೆ, ಸ್ಮಾಲೆಸ್ಟ್ ಆಂಗಲ್ ಅಪೋಸಿಟ್ ಸೈಡ್ ಆಲ್ಸೋ ಸ್ಮಾಲೆಸ್ಟ್ ಇರುತ್ತೆ. ಓಕೆ, ಅದೇ ರೀತಿ ಲಾರ್ಜೆಸ್ಟ್ ಆಂಗಲ್ ಯಾವುದು ಇದರಲ್ಲಿ? ಸಪೋಸ್ ಇದೆ ಅಂತ ಇಟ್ಕೊಳ್ಳಿ, ಇದೇ ಇರುತ್ತೆ. ಸೊ ಇದು ಲಾರ್ಜೆಸ್ಟ್ ಆಂಗಲ್ ಆದ್ರೆ ಈ ಸೈಡ್ ಕೂಡ ಲಾರ್ಜೆಸ್ಟ್ ಇರುತ್ತೆ. ಓಕೆ, ಸೇಮ್ ಇದರ ರಿವರ್ಸ್. ಓಕೆ, ಲಾರ್ಜೆಸ್ಟ್ ಆಂಗಲ್ ಆಪೋಸಿಟ್ ಸೈಡ್ ಆಲ್ಸೋ ಲಾರ್ಜೆಸ್ಟ್. ಓಕೆ, ಇದನ್ನ ನೆನ್ಪಿಟ್ಕೋಬೇಕು ನಾವು. ಓಕೆ, ಇನ್ನು ಬೇರೆ ರೂಲ್ಸ್ ಕೂಡ ನೋಡೋಣ. ನೋಡಿ, ಈಗ ಈ ಸಪೋಸ್ ಯಾವುದೇ ಟ್ರಯಾಂಗಲ್ ಆಗಿರ್ಬೋದು, ಇದೇ ಆಗಿರ್ಬೋದು, ಯಾವುದೇ ಟ್ರಯಾಂಗಲ್ ಆಗಿರ್ಲಿ, ಮೆಷರ್ ಈ ಸೈಡ್ಸ್ ಮೆಷರ್ ಹೇಳ್ತಾ ಇದ್ದೀನಿ. ನೋಡಿ, ನಮ್ಗೆ ಗೊತ್ತಿಲ್ಲ, ಆದ್ರೂ ನಾನು ಏನೋ ಬರ್ಕೊಂತ ಇದ್ದೀನಿ. ಪಿ ಅಂತ ಬರ್ಕೊಂತೀನಿ, ಇದಕ್ಕೆ ಕ್ಯೂ ಅಂತ ಬರ್ಕೊಂತೀನಿ, ಇದಕ್ಕೆ ಆರ್ ಅಂತ ಬರ್ಕೊಂತೀನಿ. ಓಕೆ, ಯಾವಾಗ್ಲೂ ಏನಾಗುತ್ತೆ? ಟೂ ಸೈಡ್ಸ್ ಆಡ್ ಮಾಡಿದಾಗ, ಪಿ ಪ್ಲಸ್ ಕ್ಯೂ ಆಡ್ ಮಾಡಿದಾಗ ಗ್ರೇಟರ್ ದ್ಯಾನ್ ಆರ್ ಇರುತ್ತೆ. ಅಂದ್ರೆ ಬರೀ ಇವೆರಡು ಸೈಡ್ ಮೇಡಮ್? ಇಲ್ಲ, ಯಾವಾದ್ರೂ ಎರಡು ಸೈಡ್. ನೋಡಿ, ಪಿ ಕ್ಯೂ ತಗೊಂಡ್ವಾ, ಈಗ ಕ್ಯೂ ಪ್ಲಸ್ ಆರ್ ಮಾಡಿದಾಗ ಗ್ರೇಟರ್ ದ್ಯಾನ್ ಪಿ ಇರುತ್ತೆ. ಅದೇ ರೀತಿ ಪಿ ಪ್ಲಸ್ ಆರ್ ಮಾಡಿದಾಗ ಗ್ರೇಟರ್ ದ್ಯಾನ್ ಕ್ಯೂ ಇರುತ್ತೆ. ಅಂದ್ರೆ ಇಲ್ಲಿ ಸೈಡ್ಸ್ ಮೆಷರ್ ಕೂಡ ಹೇಳ್ದಂಗೆ ನಾನು. ಪಿ ಅಂದ್ರೆ ಏನಿದೆ ಇಲ್ಲಿ? ಎ ಬಿ ಪ್ಲಸ್ ಕ್ಯೂ ಅಂದ್ರೆ ಬಿ ಸಿ. ಆಡ್ ಮಾಡಿದಾಗ ನಮ್ಗೆ ಗ್ರೇಟರ್ ದ್ಯಾನ್ ಆರ್ ಬರುತ್ತೆ. ಆರ್ ಅಂದ್ರೆ ಎ ಸಿ. ಅವಾಗೆ ನಮ್ಗೆ ಟ್ರಯಾಂಗಲ್ ಆಗತ್ತೆ.
ಇಲ್ಲಾಂದ್ರೆ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗಲಿ ಟ್ರಯಾಂಗಲ್ ಸಾಧ್ಯನೇ ಇಲ್ಲ. ಇದು ಕರೆಕ್ಟ್ ನೆನ್ಪಿಟ್ಕೊಂಡಿರ್ಬೇಕು. ಓಕೆ, ಅದೇ ರೀತಿ ಕ್ಯೂ ಪ್ಲಸ್ ಆರ್ ಅಂತಂದ್ರೆ ಬಿ ಸಿ ಪ್ಲಸ್ ಎ ಸಿ. ಬಿ ಸಿ ಪ್ಲಸ್ ಎ ಸಿ ಮಾಡಿದಾಗ ಗ್ರೇಟರ್ ದನ್ ಎ ಬಿ ಇರುತ್ತೆ. ಪಿ ಪ್ಲಸ್ ಆರ್, ಪಿ ಪ್ಲಸ್ ಆರ್ ಅಂದ್ರೆ ಎ ಬಿ ಪ್ಲಸ್ ಎ ಸಿ ಮಾಡಿದಾಗ ಗ್ರೇಟರ್ ದನ್ ಬಿ ಸಿ ಇರುತ್ತೆ. ಓಕೆ, ಇವೆಲ್ಲ ಪ್ರಾಪರ್ಟೀಸು, ಇವೆಲ್ಲ ರೂಲ್ಸು ನಮಗೆ ಗೊತ್ತಿದ್ರೆ ನಮಗೆ ಎಕ್ಸಸೈಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ಎಕ್ಸಸೈಸ್ ಮಾಡೋಣ.